ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 2 ಸಾಂಖ್ಯಯೋಗ, ಇದರಿಂದ 48ನೇ ಶ್ಲೋಕವನ್ನು ನಾವು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಸಿದ್ಧಿ ಮತ್ತು ಅಸಿದ್ಧಿಗಳನ್ನು ಸಮನಾಗಿ ನೋಡೋದು ಮತ್ತು ಆಸಕ್ತಿಯನ್ನು ಬಿಟ್ಟು ಕೆಲಸ ಮಾಡೋದನ್ನು ಕಲಿಬೇಕು ಅಥವಾ ಕೆಲಸ ಮಾಡುವಂತ ಅರ್ಜುನನಿಗೆ ಕೃಷ್ಣ ಹೇಳೋದನ್ನು ಕೇಳಿದ್ವಿ. ಯಾವ ರೀತಿ ಅದು ಫುಲ್ ಡೀಟೇಲ್ ಆಗಿ ನಾವು ಅದರ ಅರ್ಥವನ್ನು ತಿಳ್ಕೊಂಡ್ವಲ್ವಾ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಸಮತ್ವದ ಹೆಸರೇ ಯೋಗ ಆದ್ಮೇಲೆ ಸಿದ್ಧಿ ಮತ್ತೆ ಅಸಿದ್ಧಿಯಲ್ಲಿ ಸಮನಾಗಿ ಕರ್ಮ ಮಾಡುವ ಅಂತರ್ಗತವೇ ಅಂದ್ರೆ ಏನು? ಈಗ ಸಿದ್ಧಿ ಮತ್ತೆ ಅಸಿದ್ಧಿಯನ್ನ ಸಮನಾಗಿ ತಗೊಂಡು ಕೆಲಸ ಮಾಡ್ತಾನಲ್ಲ, ಯಾವುದೇ ಬರಲಿ ನಾನು ಸಮನಾಗಿ ತಗೊಳ್ತೀನಿ ಅಂತ ತಿಳ್ಕೊಂಡು ಕೆಲಸ ಮಾಡ್ತಾನಲ್ಲ, ಅದೇ ಯೋಗ ಅಂತ ಅನ್ನಿಸ್ಕೊಳ್ಳುತ್ತೆ. ನಾನು ಆ ರೀತಿ ಕೆಲಸ ಮಾಡಿದಾಗ ಅದನ್ನ ಯೋಗದಲ್ಲೇ ಸ್ಥಿತನಾಗಿರೋದು ಅಂತ ಅಂದಮೇಲೆ ಮತ್ತೆ ಅವನು ಯೋಗದಲ್ಲಿ ಸ್ಥಿತನಾಗಿರು ಅಂತ ಹೇಳ್ತಾ ಇದ್ದಾನಲ್ಲ ಭಗವಂತ, ಅದಕ್ಕೆ ಅರ್ಥ ಏನು ಅಂತ ಅಲ್ಲಿ ಕೇಳ್ತಾ ಇದ್ದಾರೆ. ಅಂದರೆ ಸಮತ್ವ ಅಂತಂದಮೇಲೆ ಅದೇ ನಾವು ಯೋಗ ಮಾಡಿದ ಹಾಗೆ. ಅಂದರೆ ಏನು? ಎರಡನ್ನೂ ಒಂದೇ ರೀತಿ ನೋಡೋದಿದೆಯಲ್ಲ, ಅದನ್ನೇ ಯೋಗ ಅಂತ ಹೇಳಿದ್ಮೇಲೆ ಇಲ್ಲಿ ಮತ್ತೆ ನೀನು ಯೋಗದಲ್ಲಿ ಸ್ಥಿತನಾಗು ಅಂತ ಹೇಳಿದಾರಲ್ಲ, ಇದಕ್ಕೇನು ಅರ್ಥ ಅಂತ ಕೇಳ್ತಾ ಇದ್ದಾರೆ. ಸೊ ಇದು ಎರಡೆರಡು ಸರಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಪ್ರಶ್ನೆಗಳನ್ನು ಅಂತಂದರೆ, ನಮ್ಗೆ ಅರ್ಥ ಆಗಬೇಕು. ಅದಕ್ಕೋಸ್ಕರ ಪ್ರಶ್ನೆ ಫಸ್ಟ್ ಅರ್ಥ ಆದರೆ ಅಲ್ವಾ ನಾವು ಉತ್ತರವನ್ನು ಸರಿಯಾಗಿ ಅರ್ಥ ಮಾಡ್ಕೊಳಕ್ಕಾಗೋದು. ಅದಕ್ಕೋಸ್ಕರ ಎರಡೆರಡು ರಿಪೀಟೆಡ್ ಆಗಿ ಹೇಳ್ತಾ ಇರ್ತೀನಿ. ಅದರಿಂದ ನೀವು ಬೇಜಾರು ಮಾಡ್ಕೋಬೇಡಿ. ಕೆಲವರಿಗೆ ರಿಪೀಟೆಡ್ ಆಗಿ ಹೇಳಿದ್ರೇ ಬೇಜಾರಾಗುತ್ತೆ, ರಿಪೀಟೆಡ್ ಆಗಿ ಕೇಳಿದ್ರೇ ನಮ್ಮ ಮನ್ಸಿಗೆ ಅದು ಅರ್ಥ ಆಗೋದು, ನಮ್ಮ ತಲೆಗೆ ಹೋಗೋದು ಅಥವಾ ನಮ್ಗೆ ಅರ್ಥ ಆಗೋದು ಆಗ್ಲೇನೆ. ಅದಕ್ಕೆ ನಾನು ಎರಡೆರಡು ಸರಿ ಯಾವುದು ಸ್ವಲ್ಪ ಕಷ್ಟ ಆಗಿರುತ್ತೋ ಅರ್ಥ ಮಾಡ್ಕೊಳ್ಳೋದಕ್ಕೆ ಅದನ್ನು ಎರಡೆರಡು ಸರಿ ಹೇಳ್ತೀನಿ, ಆಯಿತಾ? ಈಗ ಅದಕ್ಕೆ ಉತ್ತರ ಏನು ಅಂತ ತಿಳ್ಕೊಳ್ಳೋಣ. ಕರ್ಮದ ಸಿದ್ಧಿ ಮತ್ತು ಅಸಿದ್ಧಿಗಳಲ್ಲಿ ಸಮತೆಯನ್ನು ಇಟ್ಕೊಂಡಿದ್ದ ತಕ್ಷಣ ಮನುಷ್ಯನಿಗೆ ಸಮಭಾವದಲ್ಲಿ ಅಟಲ ಸ್ಥಿತಿ ಉಂಟಾಗುತ್ತೆ. ಹೌದು, ನಾನು ಮಾಡುವಂಥ ಕೆಲಸ ಆಗುತ್ತೋ ಬಿಡುತ್ತೋ ಅದನ್ನು ಸಮವಾಗಿ ಅವನು ತಗೊಳ್ತಾನೆ ಅಂತ ಇಟ್ಕೊಳ್ಳಿ. ಆಗ ಅವನು ಸಮಭಾವದಲ್ಲಿ ಒಂದು ಅಟಲ ಸ್ಥಿತಿಯಲ್ಲಿ ಇರ್ತಾನೆ ಅಥವಾ ಅವನಲ್ಲಿ ಆ ಒಂದು ಸ್ಥಿತಿ ಉಂಟಾಗುತ್ತೆ. ಸಮಭಾವ ಸ್ಥಿರ ಆಗೋದಿದೆಯಲ್ಲ, ಅದು ಕರ್ಮದ ಎಲ್ಲೆಯಾಗಿದೆ. ಅಂದರೆ ಆ ಒಂದು ಕೆಲಸದಲ್ಲಿ ಅವನು ಸಮಭಾವನೆಯನ್ನು ಇಟ್ಕೊಂಡ್ಬಿಟ್ರೆ ಆಗೋದಿಲ್ಲ, ಆ ಸಮಭಾವನೆಯಲ್ಲಿ ಸ್ಥಿರನಾಗಿರೋದು. ಅಂದರೆ ಏನು? ಯಾವಾಗಲೂ ಆ ಭಾವನೆಯಲ್ಲಿ ಇರೋದು, ಸ್ಥಿರವಾಗಿರಬೇಕು ನಾವು, ಆಯಿತಾ? ಏನೇ ಬಂದರೂ ಕೂಡ ಸಮಭಾವನೆ ನಮ್ಮಲ್ಲಿ ಇರಬೇಕು. ಅಂಥ ಒಂದು ಸ್ಥಿತಿ ಬರುತ್ತಲ್ಲ, ಅದು ನಿಜವಾಗಲೂ ಕರ್ಮಯೋಗದ ಒಂದು ತುದಿ. ಅಂದರೆ ನಾವು ಅದರಲ್ಲಿ ಕೊನೇ ಮಟ್ಟಕ್ಕೆ ಹೋಗಿ ನಾವು ಅದನ್ನು ರೀಚ್ ಮಾಡಿದ್ದೀವಿ ಅಂತ ಹೇಳ್ತೀವಲ್ವಾ, ಅಂದರೆ ಆ ಕೊನೆ ಘಟ್ಟಕ್ಕೆ ನಾವು ತಲುಪಿದ್ದೀವಿ. ಅಂದರೆ ಆ ರೀತಿ ಒಂದು ಸಮಭಾವದಲ್ಲಿ ನೋಡುವಂಥದ್ದು ಏನಾದರೂ ನಮಗೆ ಬಂತು ಅಂತಂದರೆ ನಾನು ನಿಜವಾಗ್ಲೂ ಆ ಸಾಧನೆಯಲ್ಲಿ ತುದಿಯಲ್ಲಿದ್ದೀನಿ ಅಂತ ಅರ್ಥ. ಅದು ಕರ್ಮಯೋಗದ ಎಲ್ಲೆ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಇಲ್ಲಿ ಯೋಗದಲ್ಲಿ ಸ್ಥಿತನಾಗಿ ಕರ್ಮ ಮಾಡು ಅಂತ ಹೇಳಿ ಭಗವಂತ ಕೇವಲ ಸಿದ್ಧಿ ಅಸಿದ್ಧಿ ಅಷ್ಟರಲ್ಲಿ ಮಾತ್ರ ನೀನು ಸಮತ್ವವನ್ನು ಇಟ್ಕೊಂಡ್ರೆ ನಿನಗೆ ಕೆಲಸ ಆಗೋದಿಲ್ಲಪ್ಪ. ಬರೀ ಆಯಿತು ಆ ಕೆಲಸ ಆದರೂ ಆ ಕೆಲಸ ಆಗಲಿಲ್ಲ ಅಂತಂದ್ರೂ ನಾನು ಸಮಭಾವನೆಯಿಂದ ನೋಡ್ತೀನಿ ಅನ್ನೋದನ್ನು ಬಿಟ್ಟರೆ ಬೇರೆದ್ರಲ್ಲೆಲ್ಲ ನೀನು ಸಮಭಾವನೆಯನ್ನು ಇಟ್ಕೊಳ್ದೇ ಇದ್ದರೆ ಅಂದರೆ ಅರ್ಥ ಏನು? ಈಗ ನಾನು ಎಷ್ಟೋ ಕೆಲಸಗಳನ್ನು ಮಾಡ್ತೀನಿ ಅಲ್ವಾ, ಒಂದೇ ಕೆಲಸವನ್ನು ಮಾಡೋದಿಲ್ಲ, ನಾನು ಬೇರೆ ಬೇರೆ ರೀತಿಯ ಕೆಲಸ ಮಾಡ್ತೀನಿ. ಈಗ ಸಿದ್ಧಿ ಅಸಿದ್ಧಿ ಅಷ್ಟೇ ರಿಸಲ್ಟ್ ಬರಲ್ಲ, ಬೇರೆ ಬೇರೆ ರೀತಿಯ ರಿಸಲ್ಟ್ ಬರುವಂಥ ಕೆಲಸಗಳನ್ನು ಕೂಡ ನಾನು ಮಾಡ್ತೀನಿ. ಆಗ ಏನಾಗುತ್ತೆ? ಆಗಲೂ ನಾನು ನನ್ನ ಭಾವನೆಯನ್ನು ಸ್ಥಿರವಾಗಿಟ್ಕೊಂಡಿರಬೇಕು. ಅದನ್ನು ಇಲ್ಲಿ ಹೇಳ್ತಾ ಇರೋದು ಭಗವಂತ. ಪ್ರತಿಯೊಂದು ಕೆಲಸ ಮಾಡಬೇಕಾದ್ರೂ ಕೂಡ ನಿನಗೆ ಯಾವುದೇ ಪದಾರ್ಥ ಆಗಿರಲಿ, ಅದು ಯಾವುದೇ ಕರ್ಮ ಆಗಿರಬಹುದು, ಮತ್ತು ಅದರ ಫಲ ಇದೆಯಲ್ಲ ಅದು, ಅಥವಾ ಯಾವುದೇ ಪ್ರಾಣಿಗಳಲ್ಲಿ, ಈಗ ನಮಗೆ ಮನುಷ್ಯರನ್ನಲ್ಲೇ ದ್ವೇಷ ಮತ್ತು ಈರ್ಷ್ಯೆ ಇದೆಲ್ಲ ಇರುತ್ತಲ್ವಾ, ಆದರೆ ಅವರಲ್ಲೂ ಕೂಡ ಆ ಸಮತ್ವ ಭಾವ ಅಂದರೆ ವಿಷಮ ಭಾವವನ್ನು ಇಟ್ಕೊಳ್ಳದೆ, ಅಂದರೆ ಅವರಲ್ಲಿ ದ್ವೇಷ ಆಗಿರ್ಬೋದು, ಹೊಟ್ಟೆ ಹುರಿ ಆಗಿರ್ಬೋದು, ಹೊಟ್ಟೆ ಕಿಚ್ಚಾಗಿರ್ಬೋದು, ಇನ್ನೊಂದು ಮತ್ತೊಂದು ಅಂತ ಬೇರೆ ಬೇರೆ ಭಾವನೆಗಳಿದೆಯಲ್ಲ, ಅದೆಲ್ಲವನ್ನು ಬಿಟ್ಟು ಸಮಭಾವ,
ಇವರು ಮೇಲು, ಇವರು ಕೀಳು, ಅವ್ರಿಗೆ ಹೆಚ್ಚು, ಇವರು ಕಡಿಮೆ ಅನ್ನೋದೆಲ್ಲ ಯಾವುದೂ ಇರಬಾರ್ದು. ಅದು ಯಾವುದೇ ಪದಾರ್ಥದಲ್ಲಾದರೂ ಆಗಿರ್ಬೋದು, ಯಾವುದೇ ಕೆಲಸದಲ್ಲಾಗಿರ್ಬೋದು, ಯಾವುದೇ ಫಲದಲ್ಲಾಗಿರ್ಬೋದು, ಅಥವಾ ಯಾವುದೇ ಪ್ರಾಣಿಗಳಲ್ಲಾಗಿರ್ಬೋದು, ವಿಷಮ ಭಾವನೆಯನ್ನು ಇಟ್ಕೊಳ್ಳದೆ ಯಾವಾಗಲೂ ಸಮಭಾವದಲ್ಲಿ ಸ್ಥಿತನಾಗಿರಬೇಕು ಅನ್ನುವಂಥ ಭಾವವನ್ನು ಇಲ್ಲಿ ತೋರಿಸಿದ್ದಾನೆ ಭಗವಂತ. ನೋಡಿ ಎಷ್ಟು ನೀಟಾಗಿ ಅರ್ಥ ಆಗಿದೆ ಇದು. ಬರೀ ನೀನು ಸಿದ್ಧಿಗಳಲ್ಲಿ ಮಾತ್ರ ಇಟ್ಕೋಬಾರ್ದು, ಯಾವಾಗಲೂ ನೀನು ಯೋಗದಲ್ಲಿ ಸ್ಥಿತನಾಗಿರಬೇಕು ಅಂತ ಹೇಳೋದಕ್ಕೋಸ್ಕರ ಇಲ್ಲಿ ಅವನು ಮತ್ತೆ ಇನ್ನೊಂದ್ಸರಿ ಯೋಗದಲ್ಲಿ ಸ್ಥಿತನಾಗು ಅಂತ ಹೇಳ್ತಾ ಇದ್ದಾನೆ. ಈಗ ಅರ್ಥ ಆಯ್ತಲ್ವಾ? ಈಗ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಸಮತ್ವವೇ ಯೋಗವೆಂದು ಹೇಳಲಾಗುತ್ತದೆ, ಈ ಮಾತಿನ ಅರ್ಥ ಏನು ಅಂತ ಹೇಳಿದ್ದಾರೆ. ಇಲ್ಲಿ ಯಾಕೆ ಆ ರೀತಿ ಹೇಳಿದ್ದಾನೆ ಭಗವಂತ ಅಂತ ಅವ್ರ ಪ್ರಶ್ನೆ. ಈಗ ಉತ್ತರ ಏನು ಅಂತಂದರೆ, ಇದರಿಂದ ಭಗವಂತ ಯೋಗ ಅನ್ನುವಂತಹ ಪದ ಇದೆಯಲ್ಲ ಅದರ ಪಾರಿಭಾಷಿಕ ಅರ್ಥವನ್ನು ತಿಳಿಸಿದ್ದಾನೆ. ಅಂದರೆ ಇದರ ಅಭಿಪ್ರಾಯ ಏನು ಅಂತಂದರೆ, ಯೋಗ ಅನ್ನೋದು ಸಮತೆಯ ಹೆಸರು. ಸಮಾನವಾಗಿ ನಾವು ನೋಡ್ತೀವಲ್ವಾ, ಸಮಾನ ಅನ್ನೋದಕ್ಕೇನೆ ಯೋಗ ಅಂತ ಹೇಳೋದು. ಮತ್ತು ಯಾವುದೇ ಸಾಧನದ ಮೂಲಕ ನಾವು ಯಾವ ಸಾಧನೆನಾದರೂ ಮಾಡ್ಬೋದು ಅಂತ ಹೇಳಿದ್ದಾರೆ ನೋಡಿ. ಇದೇ ಮಾಡಬೇಕು ಅದೇ ಮಾಡಬೇಕು ಅಂತ ಏನಿಲ್ಲ. ಈಗ ನಾನು ಏನು ಮಾಡ್ತಾ ಇರ್ತೀನೋ ಅದು ನನಗೆ ಕರೆಕ್ಟ್ ಅನಿಸುತ್ತೆ, ಆ ಮಾರ್ಗ ನನಗೆ ಸರಿ ಅನಿಸುತ್ತೆ. ಇನ್ನೊಬ್ಬರು ಬೇರೆ ಮಾರ್ಗದಲ್ಲಿ ಹೋಗ್ತಾ ಇರ್ತಾರೆ, ಅದು ಕರೆಕ್ಟಾಗೇ ಇರುತ್ತೆ, ಆದರೆ ನನಗೆ ಇಲ್ಲಿಂದ ನೋಡಿದಾಗ ನಂದೇ ಸರಿ ಅನಿಸುತ್ತೆ. ಆದ ರೀತಿ ಅಲ್ಲ, ನಾವು ಯಾವುದಾದ್ರೂ ಸರಿ ಸಾಧನೆಯ ಮೂಲಕ ಸಮತ್ವವನ್ನು ಪ್ರಾಪ್ತಿ ಮಾಡ್ಕೊಳ್ತೀವಲ್ವ, ಅದನ್ನು ಪಡ್ಕೊಳ್ತೀವಲ್ವ, ಅದನ್ನು ಯೋಗಿ ಆಗೋದು ಅಂತ ಹೇಳೋದು. ಯಾವುದೋ ಒಂದು ಸಾಧನೆಯನ್ನು ಮಾಡಿ ಆ ಸಮಭಾವನೆಯನ್ನು ನಾವು ಬರೆಸ್ಕೊಳ್ತೀವಲ್ವ, ಅದನ್ನು ಯೋಗಿ, ಯೋಗವನ್ನು ಪಡ್ಕೊಳ್ಳೋನು ಯೋಗಿ, ಆ ಯೋಗಿ ಆಗೋದು. ಅದಕ್ಕೋಸ್ಕರ ನೀನು ಕರ್ಮಯೋಗಿ ಆಗೋದಕ್ಕೆ ಸಮಭಾವದಲ್ಲಿ ಸ್ಥಿತನಾಗಿ ನೀನು ಕರ್ಮ ಮಾಡಬೇಕು ಅನ್ನೋದು ಇದರ ಅಭಿಪ್ರಾಯ. ಈಗ ಅರ್ಥ ಆಯ್ತಲ್ವಾ? ಕರ್ಮ ಯೋಗ ಅಂತಂದ್ರೆ ಏನು? ನಾವು ಏನೇ ಕೆಲಸ ಮಾಡೋದು ಕೂಡ ನಾವು ಸಮಭಾವನೆಯನ್ನ ಇಟ್ಕೊಂಡು ಆ ಕೆಲಸ ಮಾಡೋದು. ಯಾವಾಗ ಆ ರೀತಿ ಮಾಡೋದಕ್ಕೆ ನಮಗೆ ಬರುತ್ತೋ ಆಗ ನಮ್ಮನ್ನ ಕರ್ಮಯೋಗಿ ಅಂತ ಕರೀತಾರೆ. ಇಷ್ಟು ನಾವು ಅರ್ಥ ಮಾಡ್ಕೋಬೇಕಾಗಿರೋದು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.